ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತು ರಾಯರ ಮಹಿಮೆ, ಅದು ಕೂಡ ರಾಘವೇಂದ್ರ ಸ್ವಾಮಿಗಳ ಒಂದು ಮಹಿಮೆಯ ಪವಾಡವನ್ನು ಈ ಸಂಚಿಕೆಯ ಮೂಲಕ ತಮಗೆ ನಾನು ತಿಳಿಸಲಿಕ್ಕೆ ಬಯಸಿದ್ದೇನೆ. ಅದು ಕೂಡ ಹೊನ್ನಿಗನಹಟ್ಟಿ, ಅದು ಕೂಡ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮಾಗಡಿ ರಸ್ತೆಯಲ್ಲಿ ಇರ್ತಕ್ಕಂಥ ಹೊನ್ನಿಗನಹಟ್ಟಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಅಪೂರ್ವವಾದಂಥ ಘಟನೆ ಹಾಗೂ ಮೈ ರೋಮಾಂಚನಗೊಳ್ಳುವಂಥ ಒಂದು ವಿಷಯ ಹಾಗೂ ವಿಸ್ಮಯ ಅನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಯಾಕಂದರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಂತಂದರೆ ಕಾಮಧೇನು ಕಲ್ಪವೃಕ್ಷ ಅಂತಾರೆ. ಅವರು ನೆನೆದವರ ಮನದಲ್ಲಿ ಸದಾಕಾಲ ನೆಲೆಯೂರಿರ್ತಾರೆ. ಅವರಿಗೆ ಬಂದಿರತಕ್ಕಂಥ ಕಷ್ಟಗಳಿಗೆ ಪರಿಹಾರವನ್ನು ನೀಡುತ್ತಿರ್ತಾರೆ. ಅವರ ಬಾಳಿಗೆ ಸಮೃದ್ಧವಾದ ಜೀವನವನ್ನು ಕೊಡ್ತಾರೆ ಅನ್ನುವಂಥ ಭಾವನೆಗಳು ಹಾಗೂ ಅವರು ಮಾಡ್ತಿರ್ತಕ್ಕಂಥ ಪವಾಡಗಳು ಕೂಡ ಸಾಕ್ಷಿ. ಅಂಥ ವಿಸ್ಮಯಗಳಲ್ಲಿ ಕೊಟ್ಟಿಗೆ ಹೊನ್ನಿಗನಹಟ್ಟಿಯಲ್ಲಿ ನಡೆದಿರ್ತಕ್ಕಂಥದ್ದು, ಅದು ಕೂಡ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ಬಹುತೇಕ ಎಲ್ಲರೂ ಕೂಡ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಲಿಕ್ಕೆ, ಪುನೀತರಾಗಲಿಕ್ಕೆ, ಕಣ್ತುಂಬಿಕೊಳ್ಳಲಿಕ್ಕೆ ರಾಯರ ಮಠಗಳಿಗೆ ಹೋಗ್ತಿರ್ತಾರೆ. ಅದು ಕೂಡ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠ ಹಾಗೂ ಬಹುತೇಕ ಎಲ್ಲ ಕಡೆಗಳಲ್ಲೂ ಇರತಕ್ಕಂಥ ರಾಯರ ಮಠಗಳಿಗೆ ಹೋಗಿ ತಮ್ಮ ಭಾವನೆಯನ್ನು, ತಮ್ಮ ಮನದಾಳದ ನೋವನ್ನು ಕೂಡ ರಾಯರ ಮುಂದೆ ಭಕ್ತಿ ಭಾವದಿಂದ ನಿವೇದಿಸಿಕೊಂಡಾಗ ರಾಯರು ಸದಾಕಾಲ ನಮ್ಮ ಜೊತೆಗೆ ಇರ್ತಾರೆ ಅನ್ನೋದಕ್ಕೆ ಈ ಒಂದು ಘಟನೆಯೂ ಸಾಕ್ಷಿ. ಅಂಥ ಪವಾಡ, ಅದ್ಭುತವಾದ ಪವಾಡ ಹಾಗೂ ಎಲ್ಲರೂ ಕೂಡ ಸಂಭ್ರಮ ಪಡುವಂಥ ಪವಾಡ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಅದು ಕೂಡ ಒಬ್ಬ ಭಕ್ತರು ಆ ಹೊನ್ನಿಗನಹಟ್ಟಿಯಲ್ಲಿ ಇರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಮಂದಿರಕ್ಕೆ ಹೋಗಿ ಹೊಸದು ತಂದಿರತಕ್ಕಂಥ ಒಂದು ಬತ್ತಿಯನ್ನು ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಅವರು ದೀಪಕ್ಕೆ ಹಚ್ಚಿರ್ತಾರೆ. ಆದರೆ ಅದಕ್ಕೆ ಇನ್ನೂ ಕೂಡ ಇದು ಮಾಡಿರೋದಿಲ್ಲ, ಬೆಂಕಿ ಹಚ್ಚಿರೋದಿಲ್ಲ, ಕಡ್ಡಿ ಕೊರೆದು ಬೆಂಕಿ ಹಚ್ಚಿರೋದಿಲ್ಲ. ಆ ಸಂದರ್ಭದಲ್ಲಿ ಯಾವುದೇ ಒಂದು ಶಾಕ್ ಇಲ್ಲದೇ ಆ ಒಂದು ಬತ್ತಿ ತನ್ನಷ್ಟಕ್ಕೆ ತಾನೇ ಹೊತ್ತಿಕೊಂಡು ರಾಯರ ಪವಾಡ ಮೆರೆದಿರ್ತಕ್ಕಂಥದ್ದು. ಅದನ್ನು ನೋಡಿ ಬಹುತೇಕ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾದರು. ವಿಸ್ಮಯಗಳ ಮೇಲೆ ವಿಸ್ಮಯವನ್ನು ನೀಡ್ತಿರ್ತಕ್ಕಂಥ ಭಕ್ತರಿಗೆ, ಭಕ್ತರ ಭಾವನೆಗಳಿಗೆ, ಭಕ್ತರ ಪ್ರಾರ್ಥನೆಗಳಿಗೆ, ಭಕ್ತರ ನಿವೇದನೆಗಳಿಗೆ ಸದಾ ಸ್ಪಂದಿಸ್ತಿರ್ತಕ್ಕಂಥ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಇಂಥ ಸಾಕಷ್ಟು ಲಕ್ಷಾಂತರ ಪವಾಡಗಳು ಕೋಟ್ಯಾಂತರ ಜನರಿಗೆ ಆಗ್ತಾ ಇರೋದು, ಪ್ರತಿನಿತ್ಯ ಆಗ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ತಿಳಿದಿರತಕ್ಕಂಥದ್ದು. ಇಂಥ ರಾಯರ ಪವಾಡವನ್ನು ಸಾಕಷ್ಟು ಜನ ಅನುಭವಿಸಿದ್ದಾರೆ ಹಾಗೂ ಸಾಕಷ್ಟು ಜನರಿಗೆ ರಾಯರು ತಮ್ಮ ಒಂದು ಕೃಪಾ ಕಟಾಕ್ಷದಿಂದ ಒಳ್ಳೆಯದನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಘಟನೆಯು ಸಾಕ್ಷಿ. ರಾಯರನ್ನು ಮನದಲ್ಲಿ ನೆನೆದರೇ ನಮ್ಮ ಕಷ್ಟಗಳು ಪರಿಹಾರವಾಗುವುದರಲ್ಲಿ ಸಂದೇಹವಿಲ್ಲವೆನ್ನುವಂಥ ಭಾವನೆಗಳು ಬಹುತೇಕರಲ್ಲಿ ಬಂದಿರತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೋಡಬಹುದು. ಅಂತ ಹಲವಾರು ನಿದರ್ಶನಗಳನ್ನು ಕೂಡ ನಾನು ಮುಂದಿನ ನನ್ನ ಕನ್ನಡಿಗ ಚಾನಲ್, ಇದು ನನ್ನ ಬೆಂಕಿ ಬಿರುಗಾಳಿ ಅನ್ನುವಂಥ ಒಂದು ಚಾನಲ್ನಲ್ಲಿ ನಾನು ಬಿತ್ತರ ಮಾಡ್ತಾ ಇರ್ತೀನಿ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಈ ಒಂದು ಬೆಂಕಿ ಬಿರುಗಾಳಿ ಇದು ನಿಮ್ಮೆಲ್ಲರ ಚಾನಲ್ಲು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಳ್ರಿ ಅಂತ ಹೇಳ್ತಾ ನಾಳಿನ ಸಂಚಿಕೆಯೊಂದಿಗೆ ನಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.